ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಸಾಮಾನ್ಯವಾಗಿ ಹೆಂಗಸರಿಗೆ ಬೆಳಗ್ಗೆ ಆದರೆ ತಿಂಡಿ ಏನು ಮಾಡೋದಪ್ಪ, ಅಡುಗೆ ಏನು ಮಾಡೋದಪ್ಪ, ರಾತ್ರಿ ಊಟಕ್ಕೆ ಏನು ಮಾಡೋದು, ಹೀಗೇನೆ ಯೋಚನೆ. ಪ್ರತಿದಿನ ದೋಸೆ, ಇಡ್ಲಿ, ಪಲಾವು, ಉಪ್ಪಿಟ್ಟು ಹೀಗೆ ಮಾಡ್ಕೊಳ್ತು ತಿಂತೀವಿ. ಮಧ್ಯೆ ಮಧ್ಯೆ ಒಂದೊಂದು ಸಲ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಅನಿಸುತ್ತಲ್ಲ. ಡಿಫ್ರೆಂಟಾಗಿ ರವೆ ದೋಸೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಡಿಫ್ರೆಂಟಾಗಿ ರವೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಖಂಡಿತವಾಗಿ ಈ ದೋಸೆ, ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಈ ದೋಸೆ ನಿಮಗೆ ಇಷ್ಟ ಆದರೆ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ. ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಕ್ರಿಸ್ಪಿಯಾದ ಟೇಸ್ಟಿಯಾದ ರವೆ ದೋಸೆ ಮಾಡೋಕ್ಕೆ ಈ 4 ಪದಾರ್ಥಗಳು ಸಾಕು. ನಾನು ಒಂದು ಬೌಲ್ನಲ್ಲಿ ತುಂಬ ಆಗೋ ಹಾಗೆ ಚಿರೋಟಿ ರವೆ ತೊಗೊಂಡಿದ್ದೀನಿ. ಮತ್ತು ಅದೇ ಬೌಲ್ನಲ್ಲಿ ಅರ್ಧ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಅರ್ಧ ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಒಂದು 2 ಚಮಚದಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇವಿಷ್ಟು ರವೆ ದೋಸೆ ಮಾಡೋದಕ್ಕೆ ಪದಾರ್ಥಗಳು ಸಾಕು. ಈಗ ನಾನು ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಈಗ ನಾವು ದೋಸೆಗೆ ಅಂತ ತೆಗೆದಿಟ್ಕೊಂಡಿರೋ ಪದಾರ್ಥಗಳನ್ನೆಲ್ಲ ಇಲ್ಲಿ ಹಾಕೋಣ. ನೋಡಿ, ಒಂದು ಬೌಲು ನಾನು ಚಿರೋಟಿ ರವೆ ತೊಗೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಅರ್ಧ ಬೌಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ, ಆ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ನೆಕ್ಸ್ಟು ಇನ್ನು ನಾವು ಗೋಧಿ ಹಿಟ್ಟು ಅರ್ಧ ಬೌಲ್ ತೊಗೊಂಡಿದ್ದೀವಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಈಗ ಕೊನೆಗೆ ಕಡಲೆ ಹಿಟ್ಟು 2 ಚಮಚ ಆಗೋಷ್ಟು ತೊಗೊಂಡಿದ್ದೀವಿ. ಸುಮ್ಮನೆ ಇದು ಬೈಂಡಿಂಗ್ಗೆ ಅಷ್ಟೇ, ಹಾಗಾಗಿ 1-2 ಸ್ಪೂನ್ ಮಾತ್ರ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಂಡೆ. ಮತ್ತು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಇದನ್ನು ನಾವು ನೀರು ಹಾಕಿ ಕಲಿಸ್ಬಿಟ್ಟು ಸ್ವಲ್ಪ ಸಮಯ ಅದು ನೆನಿಬೇಕು. ಇದಕ್ಕೆ ನೀರು ಹಾಕಿ ಕಲಸಿ ಪಕ್ಕಕ್ಕೆ ತೆಗೆದಿಡೋಣ. ಅದು ಸ್ವಲ್ಪ ನೆನೆಯೋವರೆಗೆ ನಾವು ಇಲ್ಲಿ ಬ್ಯಾಟರ್ಗೆ ಹಾಕೋಕೆ ಅಂತಂದ್ಬಿಟ್ಟು ಪದಾರ್ಥಗಳು ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎರಡನ್ನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕಡಲೆಬೇಳೆನ ಸ್ವಲ್ಪ ನೀರಿನಲ್ಲಿ ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ನೆನೆಸ್ಕೊಂಡಿರೋ ಕಡಲೆಬೇಳೆನ ತೊಗೊಂಡಿದ್ದೀನಿ. ಇಷ್ಟನ್ನು ನಾವೀಗ ಆ ದೋಸೆ ಹಿಟ್ಟಿಗೆ ಬೆರೆಸ್ಕೊಳ್ಬೇಕು. ನೋಡಿ, ಈಗ 10 ನಿಮಿಷ ಆಗಿದೆ. ಆ ರವೆ, ಅಕ್ಕಿ ಹಿಟ್ಟು ಎಲ್ಲ ನಾವು ನೆನೆಯೋಕೆ ಹಾಕಿದ್ವಲ್ಲ, ನೀರು ಹಾಕಿ ಅದು ನೆಂದಿದೆ. ಈಗ ಕರೆಕ್ಟಾಗಿ ಹದ ಬಂದಿದೆ. ನೋಡಿ, ಅದಕ್ಕೆ ಇವಾಗ ಈರುಳ್ಳಿ ಮತ್ತು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಕಲ್ಲು ಕಾದಿದೆ, ದೋಸೆ ಕಲ್ಲು. ನೋಡಿ, ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ದೋಸೆ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಒಂದು ವೇಳೆ ನಿಮ್ಮ ಮನೇಲಿ ಚಿರೋಟಿ ರವೆ ಇಲ್ಲ ಅಂತ ಅನ್ನೋದಾದರೆ, ಅಕಸ್ಮಾತ್ ಮುಗಿದೋಗಿದೆ ಅಂತ ಅನ್ನೋದಾದರೆ, ನೀವು ದಪ್ಪ ರವೆ ಅಂತ ಬರುತ್ತಲ್ಲ ನೋಡಿ, ಉಪ್ಪಿಟ್ಟಿನ ರವೆ ಅಂತ, ಅದನ್ನೇ ಹಾಕ್ಕೋಬೋದು. ದಪ್ಪ ರವೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಅದು ತರಿ ಬರುತ್ತೆ, ದೋಸೆ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ನೀವು ದಪ್ಪ ರವೆನ ಸ್ವಲ್ಪ 10 ನಿಮಿಷ ನೆನೆಸ್ಬಿಟ್ಟು ಅದನ್ನು ಮಿಕ್ಸಿಲಿ ಒಂದು ಸುತ್ತು ತಿರುಗಿಸ್ಕೊಂಡ್ರೆ ಇದು ದೋಸೆ ಹಿಟ್ಟಿನ ಹದಕ್ಕೆ ಬರುತ್ತೆ. ಹಾಗಾಗಿ ನೀವು ದಪ್ಪ ರವೆ ಏನಾದರೂ ಉಪ್ಪಿಟ್ಟು ರವೆ ಹಾಕ್ಕೊಂಡ್ರೆ ಮಿಕ್ಸಿಗೆ ಹಾಕಿ ಒಂದು ಸುತ್ತು ತಿರುಗಿಸ್ಕೊಳ್ಳಿ. ಆವಾಗ ಅದು ನುಣುಪಾಗಿ ಬರುತ್ತಲ್ಲ, ದೋಸೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿ ಇತ್ತು, ಅದನ್ನು ದೋಸೆಗೆ ಹಾಕ್ಕೊಂಡಿದ್ದೀನಿ. ಹಾಗಾಗಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೋಡಿ, ಎಷ್ಟು ಸಲೀಸಾಗಿ ತೆಗೆದು ಮೊಗ್ಚಾಕ್ಬೋದು, ಸ್ವಲ್ಪನೂ ಕಲ್ಲಿಗೆ ಅಂಟ್ಕೊಳ್ಳೋದಿಲ್ಲ ಇದು. ಮತ್ತು ನಮಗೆ ದೋಸೆ ಹಾಕೋಕ್ಕೆ ಬರಲ್ಲ ಅನ್ನೋರು ಈ ದೋಸೆನ ಸಲೀಸಾಗಿ ಹಾಕಿ ಮೊಗ್ಚಾಕ್ಬೋದು. ಯಾಕೆಂದರೆ ಎಲ್ಲೂ ಇದು ಬಿಟ್ಕೊಳ್ಳೋದಿಲ್ಲ, ಮುರುಕಾಗೋದಿಲ್ಲ, ಮತ್ತು ತೆಗೆಯುವಾಗ ಹರಿದೋಗೋದಿಲ್ಲ, ಏನೂ ಇಲ್ಲ, ಸಲೀಸಾಗಿ ಬರುತ್ತೆ ಇದು. ನೋಡಿ, ಈಗ ಫೈನಲಿ ದೋಸೆ ರೆಡಿ ಆಯಿತು. ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಡಿಸೈನಾಗಿ, ಕಲರ್ಫುಲ್ಲಾಗಿ, ಹಾಗೆ ಕ್ರಿಸ್ಪಿಯಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಅಂತ ಧಾರಾಳವಾಗಿ ಹೇಳ್ಬೋದು. ಈ ರವೆ ದೋಸೆಗೆ ಸೂಪರ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ ಹಾಕ್ಕೊಂಡು ಈ ರವೆ ದೋಸೆ ತಿಂತಾಯಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಫ್ರೆಂಡ್ಸ್, ನೀವು ಮನೇಲಿ ಈ ದೋಸೆ ಏನಾದರೂ ಟ್ರೈ ಮಾಡಿದ್ರೆ ದೋಸೆ ಹೇಗೆ ಬಂತು, ಟೇಸ್ಟ್ ಆಗಿತ್ತಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಒಂದು ವೇಳೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ಬೇರೆಯವ್ರಿಗೂ ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.